ರೀಹೀಟ್ ಮಾಡೋದ್ರಿಂದ ಪಾಯ್ಸನಸ್ ಆಗಿ ಬದಲಾಗೋ 5 ಫುಡ್ಸ್. ನಂಬರ್ 1 ಟೀ. ಮಾಡಿರೋಂತ ಟೀನ ಮತ್ತೆ ಹೀಟ್ ಮಾಡೋದ್ರಿಂದ ಅದರಲ್ಲಿರೋ ಫ್ಲೇವರ್ಸ್, ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ ಎಲ್ಲವೂ ಹೋಗ್ತವೆ. ಅದ್ ಹೇಗೆ ಅನ್ನೋದು ಹೇಳ್ತೀನಿ, ಸ್ಕಿಪ್ ಮಾಡಬೇಡಿ. ಅಂಡ್ ಹಾಳಾಗಿರೋಂತ ಮೊಟ್ಟೆ ತಿಂದ್ರೆ ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಆ ಎಗ್ಸ್ ಎಕ್ಸ್ಪೈರ್ ಆಗದೆ ಚೆನ್ನಾಗಿ ಇದೆಯೋ ಇಲ್ವೋ ಅಂತ ಜಸ್ಟ್ ನಿಮ್ಮ ಒಂದು ಮೊಬೈಲ್ ಟಾರ್ಚ್ ಇಂದಾನೆ ಕಂಡುಹಿಡಿಯಬಹುದು. ಅದ್ ಹೇಗಂತ ಹೇಳ್ತೀನಿ. ಇನ್ನ ಲೇಟ್ ಮಾಡದೆ ಹಾಯ್ ಹಲೋ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ನಿಮ್ಗೆ ಯಾವತ್ತಾದ್ರೂ ಇಂತಹ ಒಂದು ಬಾಲ್ ಕಾಣಿಸಿದ್ರೆ ಬೇಗ ಹೊರಗೆ, ಯಾಕಂತ ಹೇಳ್ತೀನಿ, ಜಾಗ್ರತವಾಗಿ ಕೇಳಿ. ಇದನ್ನೇ ಬಾಲ್ ಲೈಟ್ನಿಂಗ್ ಅಂತಾರೆ. ಈ ಪ್ರಪಂಚದಲ್ಲಿ ಕೇವಲ 5% ಜನರಿಗೆ ಮಾತ್ರನೇ ಇದನ್ನ ನೋಡೋದಕ್ಕೆ ಸಾಧ್ಯ. ಲಕ್ಕಿಲಿ ನಾವು ಅದ್ರಲ್ಲಿ ಇಲ್ಲ ಅನ್ಕೋಬಹುದು. ಆಕ್ಚುಲಿ ಈ ಬಾಲ್ ಲೈಟ್ನಿಂಗ್ ಥಂಡರ್ ಸ್ಟ್ರೋಮ್ ಬರೋದಕ್ಕೆ ಮುಂಚೆ ಇಲ್ವಾ ಹೀಗ್ ಸಿಡಿಲ್ ಬಂದ ನಂತರವೇ ಕಾಣಿಸುತ್ತೆ. ಆ ಮಿಂಚು ನೆಲಕ್ಕೆ ತಾಕಿದ ಕೂಡಲೇ ಆ ಬಾಲ್ ಕ್ರಿಯೇಟ್ ಆಗುತ್ತೆ. ಇದನ್ನ ಮೊದಲನೇ ಸರಿ 1938 ಇಂಗ್ಲೆಂಡ್ ನಲ್ಲಿ ನೋಡಿದಾರಂತೆ. ಒಂದು ದೊಡ್ಡ ಬಾಲ್ ಲೈಟ್ನಿಂಗ್ ಚರ್ಚ್ ವಿಂಡೋ ಇಂದ ಬರೋದನ್ನ ಗಮನಿಸಿದ್ರಂತೆ. ಅಷ್ಟೇ ಅಲ್ಲ, ಇದು ಮಾಯ ಆಗೋ ಪದ್ಧತಿನೂ ಕೂಡ ತುಂಬಾ ವಿಚಿತ್ರವಾಗಿರುತ್ತಂತೆ. ಇವು ಸಡನ್ ಆಗಿ ಮಾಯ ಆಗೋದು ಇಲ್ವಾ ಮೆಲ್ಲಕ್ ಮಾಯ ಆಗೋದು ಇಲ್ವಾ ಒಂದೊಂದ್ಸರಿ ಯಾವ್ದಾದ್ರು ಆಬ್ಜೆಕ್ಟ್ ಅಲ್ಲಿ ಬೆರ್ತೋಗೋದು ಇಲ್ವಾ ಗಟ್ಟಿಯಾಗಿ ಸೌಂಡ್ ಬಂದು ಸಿಡಿಯುವಂತಹದ್ ನಡೆದು ಅಲ್ಲಿ ಮಾಯ ಆಗುತ್ತೆ. ಅಂಡ್ ಇದು ಸಿಡಿಯುವಾಗ ಅಲ್ಲಿ ಮನುಷ್ಯರು ಇರೋದು ತುಂಬಾನೇ ಡೇಂಜರ್. ಇವು ಸಿಡಿಯುವಂತ ಸಂದರ್ಭದಲ್ಲಿ ಕ್ಲೋಸ್ ಮಾಡಿರುವಂತ ವಿಂಡೋಸ್ ಇಂದ ಹೊಳಗ್ ಬರ್ತಾವಂತ ಇಂಗ್ಲೆಂಡ್ ರಿಪೋರ್ಟರ್ಸ್ ಹೇಳ್ತಿದ್ದಾರೆ. ಬಟ್ ಸದ್ಯಕ್ಕೆ ಹಾಗಾಗಿ ನಿಯರ್ಲಿ 86 ವರ್ಷ ಆಯ್ತು. ನಮ್ ಕಣ್ಣಿಗಂತೂ ಎಲ್ಲೂ ಇನ್ನು ಈ ಬಾಲ್ ಕಾಣಿಸ್ಲಿಲ್ಲ. ಬಟ್ ಆ ಇಂಗ್ಲೆಂಡ್ ನಲ್ಲಿ ಇನ್ನು ಕೆಲ ಪ್ರಜೆಗಳಂತೂ ಈಗ್ಲೂ ಅಲ್ಲಿ ಮಳೆ ಬರ್ತಾ ಸಿಡಿಲ್ ಹೊಡೆಯೋ ಸಂದರ್ಭದಲ್ಲಿ ತುಂಬಾ ಭಯ ಪಡ್ತಿದಾರಂತೆ. ಬಟ್ ಎನಿವೇ, ಬಿ ಸೇಫ್. ಸೊ ರೀಹೀಟ್ ಮಾಡೋದ್ರಿಂದ ಪಾಯ್ಸನಸ್ ಆಗಿ ಬದಲಾಗೋ 5 ಫುಡ್ಸ್. ನಂಬರ್ 1 ಟೀ. ಟೀನ ರೀಹೀಟ್ ಮಾಡಿರೋ ಟೀನ ಮತ್ತೆ ಹೀಟ್ ಮಾಡೋದ್ರಿಂದ ಅದರಲ್ಲಿರೋ ಫ್ಲೇವರ್ಸ್, ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ ಎಲ್ಲ ಹೋಗ್ತವೆ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಟೀ ಮಿಲ್ಕ್ ಅಂಡ್ ಶುಗರ್ ನಿಂದ ಮಾಡಿರೋದ್ರಿಂದ ಬ್ಯಾಕ್ಟೀರಿಯಾಸ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿದ್ವಂತೆ. ಇದರಿಂದ ಸ್ಟಮಕ್ ಅಪ್ಸೆಟ್, ಡಯರಿಯಾ, ಡೈಜೆಸ್ಟಿವ್ ಇಶ್ಯೂಸ್ ಅಂಡ್ ಹಾಗೆ ಸ್ಕಿನ್ ಇನ್ಫ್ಲಮೇಷನ್ ಬರೋದಕ್ಕೆ ರೀಸನ್ ಆಗ್ತಿದೆ ಅಂತೆ. ನಂಬರ್ 2 ಸ್ಪಿನಾಚ್. ಪಾಲಕ್ ಸೊಪ್ಪು ಅಲ್ಲಿ ಐರನ್ ಅಂಡ್ ನ್ಯೂಟ್ರೇಟ್ಸ್ ತುಂಬಾ ಜಾಸ್ತಿ ಮಟ್ಟದಲ್ಲಿ ಇರ್ತವೆ. ಅದನ್ನ ರೀಹೀಟ್ ಮಾಡೋದ್ರಿಂದ ಆಕ್ಸಿಡೈಸ್ ಆಗಿ ನೈಟ್ರೇಟ್ಸ್ ಕನ್ವರ್ಟ್ ಆಗ್ತವೆ ಅಂಡ್ ವಿಚ್ ಲೀಡ್ಸ್ ಟು ಕ್ಯಾನ್ಸರ್. ನಂಬರ್ 3 ರೈಸ್. ಈ ರೈಸ್ ಏನಾದ್ರು ರೀಹೀಟ್ ಮಾಡಿದ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾ ಡಬಲ್ ಆಗಿ ಟಾಕ್ಸಿನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಡಯರಿಯಾ ಅಂಡ್ ವಾಮಿಟಿಂಗ್ಸ್ ಬರ್ಬೋದಂತೆ. ನಂಬರ್ 4 ಮಶ್ರೂಮ್ಸ್ ಅಲ್ಲಿ ಪ್ರೋಟೀನ್ಸ್ ತುಂಬಾ ಅಧಿಕವಾಗಿರ್ತವೆ. ಇವನ್ ರೀಹೀಟ್ ಮಾಡೋದ್ರಿಂದ ಪ್ರೋಟೀನ್ ಸ್ಟ್ರಕ್ಚರ್ ಬದಲಾಗುತ್ತೆ. ಡೈಜೆಸ್ಟಿವ್ ಪ್ರಾಬ್ಲಮ್ ಅಂಡ್ ಸೀರಿಯಸ್ ಹಾರ್ಟ್ ಪ್ರಾಬ್ಲಮ್ ಬರ್ತಾವಂತೆ. ನಂಬರ್ 5 ಆಯಿಲ್. ಈ ಕುಕಿಂಗ್ ಆಯಿಲ್ ಅನ್ನ ರೀಹೀಟ್ ಮಾಡೋದ್ರಿಂದ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಫಾರ್ಮ್ ಆಗ್ತವೆ. ಇವು ಫುಡ್ ನಲ್ಲಿ ಟಾಕ್ಸಿಕ್ ಮಾಲಿಕ್ಯೂಲ್ಸ್ ಅಂಡ್ ಫ್ರೀ ರಾಡಿಕಲ್ಸ್ ಅನ್ನ ಜನರೇಟ್ ಮಾಡ್ತವೆ. ಇಟ್ಸ್ ಲೈಕ್ ಕ್ಯಾನ್ಸರ್ ಗುರಿಯಾಗುವಂತ ಎಲ್ಲ ಲಕ್ಷಣಗಳು ಇದೆಯಂತೆ. ಸೊ ಈ 5 ಲಿಸ್ಟ್ಸ್ ಅಲ್ಲಿ ಇಲ್ಲಿವರೆಗೂ ನೀವು ಯಾವ ಐಟಮ್ಸ್ ಅನ್ನ ಮತ್ತೆ ರೀಹೀಟ್ ಮಾಡಿದಿರೋ ಗೊತ್ತಿಲ್ಲ. ಆದ್ರೆ ಈಗ ಮಾತ್ರ ಅದೇ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಹಾಳಾಗಿರೋ ಎಗ್ಸ್ ತಿಂದ್ರೆ ನಮ್ ಹೆಲ್ತ್ ಹಾಳಾಗುತ್ತೆ. ಹಾಗಾದ್ರೆ ಈ ಎಗ್ಸ್ ಚೆನ್ನಾಗಿದಾವ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗಂದ್ರೆ ಜಸ್ಟ್ ಸಿಂಪಲ್ ಆಗಿ ಹೀಗ್ ಮಾಡಿ. ನಿಮ್ಮ ಮೊಬೈಲ್ ಟಾರ್ಚ್ ಲೈಟ್ ಅನ್ನ ಆನ್ ಮಾಡಿ ಆ ಲೈಟ್ ಮೇಲೆ ಹೀಗೆ ಎಗ್ಗಿಡಿ. ಆ ಲೈಟ್ ಎಗ್ ನಿಂದ ಪಾಸ್ ಆದ್ರೆ ಅದು ಒಳ್ಳೆ ಎಗ್ ಅಂತ ಅರ್ಥ. ಒಂದ್ ವೇಳೆ ಲೈಟ್ ಆ ಎಗ್ ನೊಳಗ್ ಬೆಳಗ್ತಿಲ್ಲ ಅಂದ್ರೆ ಈ ರೀತಿ ಆ ಎಗ್ ಹಾಳಾಗಿದೆ ಅಂತ ಅರ್ಥ. ಸೊ ಅದನ್ನ ಮತ್ತೆ ತಿನ್ನೋದಕ್ಕೆ ಹೋಗ್ಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಅಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಲ್ಲಿ ಇಡಿ.